ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಶಾಪಿಂಗ್. ಸೊ ಎಲ್ಲರಿಗೂ ತೋರಿಸ್ತೀನಿ ನಿಮಗೆ ಹೇಗಿದೆ ಜರ್ಮನಿಯಲ್ಲಿ ಹೈ ಆ್ಯಂಡ್ ಬ್ರ್ಯಾಂಡ್ಸ್ ಶಾಪಿಂಗ್ ಔಟ್ಲೆಟ್ಸ್ ಅಂತ. ಹಾಗೆ ನಾವು ವೀಕೆಂಡ್ಸ್ ಫ್ರೀ ಇದ್ದಾಗ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ನೋಡ್ತಾ ಇರ್ತೀವಿ. ಸೊ ನಮಗೆ ಅಂದ್ಕೊಂಡ್ವಿ ನಾವು ಈ ಸತಿ ಮೆಟ್ಸಿಂಗನ್ ಹೋಗೋಣ. ಸೊ ಹೈ ಆ್ಯಂಡ್ ಬ್ರ್ಯಾಂಡ್ ಶಾಪ್ಸ್ ಇದೆ. ಸೊ ಇಲ್ಲಿ ಏನೆಲ್ಲ ಆಫರ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡಬೇಕು ಅಂತ ಬಂದ್ವಿ. ಸೊ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಯಾವ ಬ್ರ್ಯಾಂಡ್ಸ್ ಇದೆ ಮತ್ತು ಎಷ್ಟು ಆಫರ್ಸ್. ಈಸ್ ಇಟ್ ವರ್ತ್ ವಿಸಿಟಿಂಗ್ ಮೆಟ್ಸಿಂಗನ್ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ವಿಡಿಯೋ ನೋಡಿ. ಸೊ ಮೆಟ್ಸಿಂಗನ್ ಬಂದುಬಿಟ್ಟು ಇದೊಂದು ಸ್ಮಾಲ್ ಟೌನ್ ಆಗಿರುತ್ತೆ. ಇದು ಒಂದು ದೊಡ್ಡ ಹ್ಯೂಜ್ ಏರಿಯಾ ಏನಿಲ್ಲ. ಸೊ ಈ ಸಿಟಿಯಲ್ಲಿ ಮೇನ್ಲಿ ಶಾಪಿಂಗ್ ಅಂತಲೇ ಬರ್ತಾರೆ. ಸೊ ಜನ ಅಂತೂ ರಿಯಲಿ ಎಂಜಾಯ್ ಮಾಡ್ತಾರೆ ಶಾಪಿಂಗ್ ಮಾಡೋದಕ್ಕೆ ಇಲ್ಲಿ. ಸೊ ನಿಮಗೆ ಇಲ್ಲಿ ಅವು ರೀಟೇಲ್ ಶಾಪ್ಸ್ಗಿಂತ ಔಟ್ಲೆಟ್ಸಲ್ಲಿ 30-40% ಡಿಸ್ಕೌಂಟ್ ಇರುತ್ತೆ. ಬಟ್ ನಾಟ್ ಎವ್ರಿ ಟೈಮ್ ಇರೋದಿಲ್ಲ. ಸಮ್ಟೈಮ್ಸ್ ಆಫರ್ ಡೇಸ್ ಅಂತ ಇಟ್ಟಿರ್ತಾರೆ. ಆ ಡೇಗೆ ಬರೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಬಟ್ ಫುಲ್ ರಶ್ ಇರೋ ಕಾರಣ ನಮಗೆ ಹೋಗೋದಕ್ಕಾಗೋದಿಲ್ಲ ಆ ಟೈಮಲ್ಲಿ. ಸೊ ನಾವು ವೀಕೆಂಡ್ಸ್ ಪ್ರಿಫರ್ ಮಾಡಿಬಿಟ್ಟು ಬಂದ್ವಿ. ಸೊ ವೀಕೆಂಡ್ಸ್ ಎವ್ರಿ ಟೈಮ್ ಏನಾದರೂ ಒಂದು ಆಫರ್ ಅಂತಲೇ ಇಟ್ಟಿರ್ತಾರೆ. ಸೊ ನಾವು ಫಸ್ಟ್ ಮಿಕೆಲ್ ಕೋರ್ಸ್ ಶಾಪಿಗೆ ಬಂದ್ವಿ. ನನ್ನ ಬ್ಯಾಗ್ ನೋಡಬೇಕಿತ್ತು. ಬನ್ನಿ ನೋಡೋಣ ಹೇಗಿದೆ, ಏನು ರೇಟ್, ಏನು ರೇಂಜಲ್ಲಿದೆ ಬ್ಯಾಗ್ಸ್ ಅಂತ ನೀವು ನೋಡ್ತೀರಾ. ಸೊ ಇಲ್ಲಿ ನಾನು ಬ್ಯಾಗ್ಸ್ನ ಟ್ರೈ ಮಾಡ್ತಾ ಇದ್ದೆ ಯಾವ ಥರ ತೊಗೋಬೇಕು ಅಂತ. ಒಂದು ಹ್ಯಾಂಡಿ ಬ್ಯಾಗ್ನ ನಾನು ಪ್ರಿಫರ್ ಮಾಡ್ತಾ ಇದ್ದೆ, ಹ್ಯಾಂಡಿ ಬ್ಯಾಗ್ಸ್ನ ತೊಗೋಬೇಕು ಅಂತ. ಸೊ ಈ ಥರ ಬ್ಯಾಗ್ಸ್ ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಬಟ್ ಮಿಕೆಲ್ ಕೋರ್ಸಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಬ್ಯಾಗ್ನ ನೋಡ್ತಾ ಇದ್ದೆ. ಸೊ ಫೈನಲಿ ನನಗೆ ಈ ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು. ಇದು ಮರೂನ್ ಕಲರಲ್ಲಿತ್ತು. ಬಟ್ ನಾನು ತೊಗೊಂಡಿದ್ದು ಕ್ರೀಮಿಶ್ ಅಲ್ಲಿ, ಕ್ರೀಮ್ ಮೀನ್ಸ್ ವೈಟ್ ಆರ್ ಕ್ರೀಮಿಶಲ್ಲಿ ತೊಗೊಂಡೆ. ಸೊ ಐ ಥಿಂಕ್ ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಎಲ್ಲಾದರೂ ಹೋಗೋದಕ್ಕೆ ಹಾಗೆ ರೆಸ್ಟೋರೆಂಟ್ಸ್ ಟ್ರಿಪ್ಪಿಗೆ ಹೋಗೋದಕ್ಕೆ ಈಸಿಯಾಗಿದೆ, ಕನ್ವೀನಿಯೆಂಟ್ ಆಗಿದೆ ಕ್ಯಾರಿ ಮಾಡೋದಕ್ಕೆ ಅಂತ. ಸೊ ಇದೇ ಬ್ಯಾಗ್ನ ನಾನು ತೊಗೊಂಡಿತ್ತು. ಸೊ ನೀವು ಔಟ್ಲೆಟಲ್ಲಿ ಬಂದರೆ ಮಿನಿಮಮ್ 30-40% ರೀಸನೇಬಲ್ ಅಂತ ಅನಿಸುತ್ತೆ ದೆನ್ ರಿಟೇಲ್ ಶಾಪಲ್ಲಿ. ಸೊ ಇಟ್ಸ್ ರಿಯಲಿ ವರ್ತ್ ವಿಸಿಟಿಂಗ್ ಟು ಮೆಟ್ಸಿಂಗನ್ ಅಂತಲೂ ಅನ್ನಿಸ್ತು. ಸೊ ನೆಕ್ಸ್ಟ್ ಶಾಪಿಂಗ್ ಬಂದುಬಿಟ್ಟು ಸನ್ಗ್ಲಾಸ್ಗೆ ಹೋದ್ವಿ. ರೆಬೆನ್ ಸನ್ಗ್ಲಾಸ್ ತೊಗೋಬೇಕಿತ್ತು. ಸೊ ಇಲ್ಲೂ ಕೂಡ ಶಾಪ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವೀಡಿಯೋಸ್ ತೆಗಿಯೋಕ್ಕೆ ಆಗಲಿಲ್ಲ. ಸೊ ಮೆಟ್ಸಿಂಗನ್
is very calm and ರಿಲ್ಯಾಕ್ಸಿಂಗ್ ಪ್ಲೇಸ್ ಇದೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಪ್ಲೇಸ್, ನೋಡೋದಕ್ಕೂ ಕೂಡ ಭಾಳ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ವೀಕೆಂಡ್ಸ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಏನಾದರೂ ರಿಯಲಿ ನೀವು ಹೈ ಆ್ಯಂಡ್ ಬ್ರ್ಯಾಂಡ್ ಶಾಪಿಂಗ್ ಮಾಡಬೇಕು, ಏನಾದರೂ ಫಂಕ್ಷನ್ಸ್ ಇದೆ ನಿಮ್ಮದು ಅಂತ ಅಂದರೆ ನೀವು ಇಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು. ಇಂಡಿಯಾಗೆ ಯಾರಾದರೂ ಏನಾದರೂ ಗಿಫ್ಟ್ಸ್ ಒಯ್ಯಬೇಕು ಅಂತ ಅಂದರೆ ರಿಯಲಿ ಇಟ್ಸ್ ವರ್ತ್ ವಿಸಿಟಿಂಗ್ ಟು ಮೆಡ್ಸಿಂಗನ್. ಇಲ್ಲಿ ಬಂದುಬಿಟ್ಟು ನೀವು ಶಾಪಿಂಗ್ ಮಾಡಿದರೆ ನಿಮಗೆ ಎಲ್ಲ ಬ್ರ್ಯಾಂಡೆಡ್ ಐಟಮಲ್ಲಿ ರೀಟೇಲ್ ಶಾಪ್ಗಿಂತ ಮಿನಿಮಮ್ ಆಗಿ ಪ್ರೈಸಲ್ಲಿ ನಿಮ್ಮ ವರ್ತ್ ನೀವು ತೊಗೋಬೋದು. ಸೊ ಹಾಗೆ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ವಿ, ರೆಸ್ಟೋರೆಂಟ್ಸ್ನ ನೋಡಬೇಕಿತ್ತು. ಇಟ್ಸ್ ವಾಸ್ ವೆರಿ ಬ್ಯೂಟಿಫುಲ್ ಸನ್ನಿ ಡೇ. ಟೆಂಪ್ರೇಚರ್ ಬಂದುಬಿಟ್ಟು 33 ಡಿಗ್ರಿ ಇತ್ತು. ಸೊ ಆಲ್ಮೋಸ್ಟ್ ಭಾಳನೇ ಬಿಸಿ ಇತ್ತು. ಸೊ ನೆಕ್ಸ್ಟ್ ನಾವು ಏನು ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ರೆಸ್ಟೋರೆಂಟಿಗೆ ಹೋಗೋಣ, ಆಮೇಲೆ ಮತ್ತೆ ಯಾವ ಶಾಪ್ಸಲ್ಲಿ ಏನು ಆಫರ್ಸ್ ಇದೆ ಅಂತ ನೋಡಬೇಕಿತ್ತು. ಸೊ ಬನ್ನಿ, ನೆಕ್ಸ್ಟ್ ರೆಸ್ಟೋರೆಂಟಲ್ಲಿ ನಾವೇನು ತಿಂದ್ವಿ, ಏನು ಮಾಡಿದ್ವಿ ಅಂತ ನೀವು ನೋಡ್ತೀರಾ. ಸೊ ಫೈನಲಿ ನಾವು ರೆಸ್ಟೋರೆಂಟಿಗೆ ಬಂದ್ವಿ. ಆಲ್ರೆಡಿ ನಮ್ಮದು ಹಾಫ್ ಶಾಪಿಂಗ್ ಆಗಿತ್ತು. ಮತ್ತು ಫಸ್ಟು ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತು ಯಾವ ಶಾಪ್ಸಲ್ಲಿ ಆಫರ್ಸ್ ಇದೆ ಅಂತ ನೋಡೋಕ್ಕೆ ಹೋಗಬೇಕಿತ್ತು. ಬಿಫೋರ್ ದ್ಯಾಟ್ ಇಟಾಲಿಯನ್ ರೆಸ್ಟೋರೆಂಟಿಗೆ ಬಂದ್ವಿ, ಲಾಸ್ಟೇರಿಯಾ ಅಂತ. ಇಟ್ಸ್ ಅವರ್ ಫೇವ್ರೆಟ್ ರೆಸ್ಟೋರೆಂಟ್. ಸೊ ಮಕ್ಳಿಗೆ ಕೂಡ ಈಸಿಯಾಗಿ ಕನ್ವೀನಿಯೆಂಟ್ ಆಗಿರುತ್ತೆ ಫುಡ್ ತಿನ್ನಿಸೋದಕ್ಕೆ, ಪಾಸ್ತಾ ಮತ್ತು ಪಿಜ್ಜಾನ. ಇಟಾಲಿಯನ್ ಪಿಜ್ಜಾ ಬಂದುಬಿಟ್ಟು ಫುಲ್ ಥಿನ್ ಕ್ರಸ್ಟಲ್ಲಿರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಡಿಲಿಷಿಯಸ್. ಸೊ ಹಾಗೆ ನಾವು ಲಂಚ್ ಮುಗಿಸ್ಕೊಂಡು ಮತ್ತೆ ಶಾಪ್ಸಿಗೆ ಬಂದ್ವಿ ನೋಡೋದಕ್ಕೆ. 60% ಆಫ್ ಇತ್ತು ಕ್ಲಾತ್ಸ್ ಮೇಲೆ. ಸೊ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು, ಹಾಗೆ ಅಲ್ಲಿಗೆ ಬಂದಿದ್ವಿ. ಸೊ ನೋಡ್ಬೋದು, ಆಲ್ ಹೈ ಆ್ಯಂಡ್ ಬ್ರ್ಯಾಂಡ್ಸ್ ನೀವು ನೋಡ್ತೀರಾ ಇಲ್ಲಿ. ಹಾಗೆ ಇಲ್ಲಿ ಮೆಕ್ಸಿಗನ್ ಬಂದುಬಿಟ್ಟು ಹ್ಯೂಗೋ ಬಾಸ್ ಮೇನ್ ಹೆಡ್ ಕ್ವಾರ್ಟರ್ ಇಲ್ಲೇ ಇರೋದು. ಸೊ ಫಸ್ಟ್ ಲಾಂಚ್ ಆಗಿದ್ದು ಅಂತ ಅಂದರೆ ಹ್ಯೂಗೋ ಬಾಸೇ. ಸೊ ರಿಯಲಿ ವರ್ತ್ ವಿಸಿಟಿಂಗ್ ಟು ಹ್ಯೂಗೋ ಬಾಸ್. ಬಟ್ ನಮಗೆ ಟೈಮ್ ಆಗಲಿಲ್ಲ ಹ್ಯೂಗೋ ಬಾಸ್ಗೆ ಹೋಗೋದಕ್ಕೆ. ರಿಯಲಿ ನೀವು ಮೆಡ್ಸಿಂಗನ್ ವಿಸಿಟ್ ಮಾಡಿದರೆ ಆ ಹೆಡ್ ಕ್ವಾರ್ಟರ್ ಮೇನ್ ಹ್ಯೂಗೋ ಬಾಸ್ನ ಟ್ರೈ ಮಾಡಿ ನೋಡಿ, ಅಲ್ಲೂ ಕೂಡ ಆಫರ್ಸ್ ನಡೀತಾ ಇರುತ್ತೆ. ಸೊ ಮೇನ್ಲಿ ಅಲ್ಲಿ ಕ್ಲಾತ್ಸ್ ಮತ್ತು ಆಕ್ಸೆಸರೀಸ್ ಮೇಲೆ ಭಾಳ ಆಫರ್ಸ್ ನಡೀತಿರುತ್ತೆ. ಸೊ ಯಾರಾದರೂ ಶೂಸ್ನ ಪ್ರಿಫರ್ ಮಾಡ್ತಾ ಇದ್ದರೆ ರಿಯಲಿ ಇಲ್ಲಿ ತೊಗೊಳೋದು ಗುಡ್ ಅಂತ ಅಂತೀನಿ. ಅಡಿದಾಸ್ ಮತ್ತು ನೈಕಿ ಮೇಲೆ ಕೂಡ ಭಾಳ ಆಫರ್ಸ್ ಇರುತ್ತೆ. ನಮಗೇನು ಅಂತ ನೆಸೆಸಿಟಿ ಇದ್ದಿಲ್ಲ ಶೂಸ್ನ ನೋಡೋದಕ್ಕೆ. ಸೊ ಆಫ್ಟರ್ ಶಾಪಿಂಗ್ ನಾವು ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದ್ವಿ. ಇಟ್ ವಾಸ್ ವೆರಿ ಡಿಲಿಷಿಯಸ್ ಐಸ್ ಕ್ರೀಮ್ಸ್. ಬೇರೆ ವೆರೈಟೀಸಲ್ಲಿತ್ತು, ಬೇರೆ ಫ್ಲೇವರ್ಸಲ್ಲಿ. ನಾನು ಹೇಳಿದಾಗ ಇಟ್ ವಾಸ್ ವೆರಿ ಹಾಟ್ ಸನ್ನಿ ಡೇ ಇತ್ತು. ಇಟ್ಸ್ ಆಲ್ಮೋಸ್ಟ್ 33 to 34 ಡಿಗ್ರಿ ಇತ್ತು. ಸೊ ಮಕ್ಕಳು ಕೂಡ ಫುಲ್ ಥರ್ಸ್ಟಿ ಫೀಲಿಂಗ್ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾವು ಫಸ್ಟ್ ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಎಂಜಾಯಿಂಗ್, ರಿಲ್ಯಾಕ್ಸಿಂಗ್ ಆಫ್ಟರ್ ಶಾಪಿಂಗ್.
ಸೊ ಫೈನಲ್ ಶಾಪಿಂಗ್ ಬಂದುಬಿಟ್ಟು ಲಿಂಟ್ ಚಾಕ್ಲೇಟ್ಸ್. ಓ ಮೈ ಗಾಡ್, ಇಟ್ ವಾಸ್ ಸೋ ಡಿಲೀಷಿಯಸ್ ಚಾಕ್ಲೇಟ್ಸ್ ಅಂತಲೇ ಹೇಳ್ಬೋದು. ಜರ್ಮನಿದು ಫೇಮಸ್ ಚಾಕ್ಲೇಟ್ ಲಿಂಟ್ ಚಾಕ್ಲೇಟ್. ಇಲ್ಲಿ ರಿಯಲಿ ಬಂದರೆ ನೀವು ಈ ಶಾಪ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಭಾಳ ವೆರೈಟೀಸ್ ಆಫ್ ಫ್ಲೇವರ್ಡಲ್ಲಿ ನಿಮಗೆ ಸಿಗುತ್ತೆ. ನಾವು ಆಲ್ಮೋಸ್ಟ್ 2 to 3 kilos ಚಾಕ್ಲೇಟ್ಸ್ ತೊಗೊಂಡ್ವಿ. ಇಂಡಿಯಾಗೆ ಒಂದು ಸ್ವಲ್ಪ ತೊಗೊಂಡು ಹೋಗಬೇಕು ಅಂತ ಇತ್ತು. ಸೊ ಮನೆಗೆ ಎಲ್ಲರಿಗೂ ಇಟ್ ವಾಸ್ ವರ್ತ್ ವಿಸಿಟಿಂಗ್ ಟು ಲಿಂಟ್ ಔಟ್ಲೆಟ್. ರಿಯಲಿ ನಿಮಗೆ ವೆರೈಟೀಸಲ್ಲಿ ನೋಡ್ಬೋದು ಚಾಕ್ಲೇಟ್ಸ್ ಎಷ್ಟು ವೆರೈಟೀಸ್ ಇದೆ. ಆಮೇಲೆ ಸ್ವಲ್ಪ ಆಫರ್ಸ್ ಕೂಡ ಇರುತ್ತೆ. ಸೊ ನಾನು ಬಂದುಬಿಟ್ಟು ಪ್ರೈಸ್ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಯಾವ್ದು ತೊಗೋಬೇಕು, ಯಾವ ಫ್ಲೇವರ್ಸಲ್ಲಿ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಸೊ 1 ಕಿಲೋಗೆ ನನಗೆ €12 ಸಮಥಿಂಗ್ ಒಂದು ಪ್ಯಾಕ್ ಬಿತ್ತು ತೊಗೊಳೋದಕ್ಕೆ. ಸೊ ಅದನ್ನು ತೊಗೊಂಡ್ವಿ ನಾವು. ಸೊ ಇಲ್ಲಿ ಬಂದುಬಿಟ್ಟು ಲೂಸ್ ಚಾಕ್ಲೇಟ್ಸ್ ಥರ ಇಟ್ಟಿರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕವರಲ್ಲಿ ತೊಗೋಬೋದು. ಮೀನ್ಸ್ 100 ಗ್ರಾಮ್ಸಿಗೆ €4.5 ಸಮಥಿಂಗ್ ಇತ್ತು. ಸೊ ನಾವು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ನ ಮಿಕ್ಸಪ್ ಮಾಡಿಬಿಟ್ಟು ನಾವು ತೊಗೊಂಡ್ವಿ ಮನೆಗೆ, ಮಕ್ಕಳಿಗೆ ಮತ್ತು ನಮಗೆಲ್ಲರಿಗೂ ತಿನ್ನೋದಕ್ಕೆ ಇರಲಿ ಅಂತ. ಸೊ ಜೆಲ್ಲಿ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಕೂಡ ಇತ್ತು. ಇಟ್ಸ್ ವಾಸ್ ವೆರಿ ಡಿಲಿಷಿಯಸ್. ನೀವು ಬಂದರೆ ಈ ಥರ ಲೂಸಲ್ಲೂ ಕೂಡ ತೊಗೊಳ್ಳಿ ಸ್ವಲ್ಪ, ಹಾಗೆ ಪ್ಯಾಕೆಟ್ಸಲ್ಲೂ ತೊಗೋಬೋದು. ಸೊ ಇದು ನೋಡ್ಬೋದು, ಗಿಫ್ಟ್ ಹ್ಯಾಂಪರ್ಸ್ ಆಗಿ ಚಾಕ್ಲೇಟ್ಸ್ ಇರುತ್ತೆ. ಇದು ಬಂದು ಈ ಹ್ಯಾಂಪರ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕರಣ್ ಜೋಹರ್ ಅವನು ಶೋ ಅಲ್ಲಿ ಎಲ್ಲರಿಗೂ ಗಿಫ್ಟ್ ಕೊಡ್ತಾನೆ.
ಸೊ ಫೈನಲಿ ನಮ್ಮ ಶಾಪಿಂಗ್ ಆಯಿತು, ಹಾಗೆ ವೀಕೆಂಡ್ ಔಟಿಂಗ್ ಕೂಡ ಆಯಿತು. ಏನೆಲ್ಲ ನೋಡಿದ್ವಿ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೂ ಕೂಡ ತೋರಿಸ್ದೆ. ಸೊ ಈ ವಿಡಿಯೋ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ವೇಟ್ ಮಾಡಿಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.